ಚಿಕ್ಕೋಡಿಯ ಟ್ರಾಫಿಕ್ ಪೊಲೀಸರ ಕರ್ಮಕಾಂಡ ಬಯಲಾಗಿದೆ. ಇಲ್ಲಿ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳೋರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಗಳ ಬಳಿ ಹಣ ಪೀಕಿರುವಂತ ಚಿಕ್ಕೋಡಿ ಟ್ರಾಫಿಕ್ ಪೊಲೀಸರು 200 ರೂಪಾಯಿ ಹೊಂದಿಸಿ ಪೊಲೀಸರಿಗೆ ನೀಡಿದಂತ 3 ವಿದ್ಯಾರ್ಥಿಗಳು ಚಿಕ್ಕೋಡಿ ಸಂಚಾರಿ ಟ್ರಾಫಿಕ್ ಪೊಲೀಸರಿಂದ ಈ ರೀತಿಯಾಗಿ ಹಣ ವಸೂಲಿ ಮಾಡಲಾಗಿದೆ. ಟ್ರಾಫಿಕ್ ASI NS ಸಾಗರೇಕರ ಅವರು ಈ ರೀತಿಯಾಗಿ ಮಾಡಿರುವಂತದ್ದು. ಹಾಗೆ ಅವರ ಜೊತೆಗೆ ಓರ್ವ ಪೇದೆ ಕಾಡಪ್ಪ ಎಂಬುವರು ಕೂಡ ಸೇರಿಕೊಂಡಿದ್ದಾರೆ. 100-200 ರೂಪಾಯಿ ಕೊಡದಿದ್ರೆ ಕೇಸ್ ಹಾಕ್ತಾರಂತೆ ಈ ಪೊಲೀಸರು. ಹಣ ಕೊಡದಿದ್ರೆ ಕೇಸ್ ಹಾಕಿ ಬೈಕ್ ಸೀಸ್ ಮಾಡೋದಾಗಿ ಹೆದರಿಸ್ತಾರಂತೆ. ಗೃಹ ಸಚಿವರ ಇಲಾಖೆಯಲ್ಲಿ ಈ ರೀತಿಯಾಗಿ ನಡೀತಾ ಇರುವಂತದ್ದು. ಚಿಕ್ಕೋಡಿಯಲ್ಲಿ ಟ್ರಾಫಿಕ್ ಪೊಲೀಸರ ಕರ್ಮಕಾಂಡ ಬಯಲಾಗಿದೆ. ಇಲ್ಲಿ ಜನರ ಭಯವನ್ನೇ ಬಂಡವಾಳ ಮಾಡಿಕೊಂಡು ಜನರಿಂದ ಹಣ ಪೀಕುವಂತ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ರೂಲ್ಸ್ ಫಾಲೋ ಮಾಡಿ ಯಾವ ರೀತಿಯಾಗಿ ರೂಲ್ಸ್ ಗಳನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಸಂದೇಶವನ್ನ ನೀಡುವಂತ ಟ್ರಾಫಿಕ್ ಪೊಲೀಸರೇ ಇಲ್ಲಿ ದಂಧೆಗೆ ಇಳಿದಿದ್ದಾರೆ. ಚಿಕ್ಕೋಡಿ ಸಂಚಾರಿ ಪೊಲೀಸರಿಂದ ಹಾಡು ಹಗಲೇ ದರೋಡೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಗೃಹ ಸಚಿವರ ಇಲಾಖೆಯಲ್ಲಿ ಈ ಒಂದು ಸಿಬ್ಬಂದಿಗಳ ಕಳ್ಳಾಟ ಏನ್ ನಡೀತಾ ಇದೆ ಇದನ್ನ ಅವರು ಒಮ್ಮೆ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಹೆಲ್ಮೆಟ್ ಹಾಕದೆ ಇರುವಂತ ಸವಾರರಿಂದ 100-200 ರೂಪಾಯಿಯನ್ನ ಹಣ ವಸೂಲಿ ಮಾಡ್ತಿದ್ದಾರೆ ಈ ಟ್ರಾಫಿಕ್ ಪೊಲೀಸರು. ಇಲ್ಲಿ ಬೈಕ್ ಸವಾರರ ಹೆದರಿಕೆ ಏನಿರುತ್ತೆ ಅದನ್ನೇ ಬಂಡವಾಳ ಮಾಡಿಕೊಂಡು ಪೊಲೀಸರು ಜನರಿಂದ ಹಣವನ್ನ ಕೀಳ್ತಾ ಇದ್ದಾರೆ. ಬೈಕ್ ಸವಾರರಿಂದ ಹಣವನ್ನ ಟ್ರಾಫಿಕ್ ಪೊಲೀಸರು ವಸೂಲಿ ಮಾಡ್ತಿದ್ದಾರೆ. ಇಲ್ಲಿ ಸ್ಟೂಡೆಂಟ್ ಗಳ ಬಳಿ ಕೂಡ ಹಣವನ್ನ ಚಿಕ್ಕೋಡಿ ಟ್ರಾಫಿಕ್ ಪೊಲೀಸರು ತೆಗೆದುಕೊಂಡಿರುವಂತದ್ದು. 200 ರೂಪಾಯಿ ಬೇಕಾಗಿರುವಂತ ಕಾರಣ 3 ವಿದ್ಯಾರ್ಥಿಗಳು ತಮ್ಮ ಬಳಿ ಇದ್ದಂತ ಹಣವನ್ನ ಒಟ್ಟು ಮಾಡಿ 200 ರೂಪಾಯಿಯನ್ನ ಪೊಲೀಸರಿಗೆ ನೀಡಿದ್ದಾರೆ. ಚಿಕ್ಕೋಡಿ ಸಂಚಾರಿ ಟ್ರಾಫಿಕ್ ಪೊಲೀಸರು ಈ ರೀತಿಯಾಗಿ ಹಣ ವಸೂಲಿಯನ್ನ ಮಾಡಿರುವಂತದ್ದು. ಟ್ರಾಫಿಕ್ ಪೊಲೀಸ್ ASI NS ಸಾಗರಕೆರೆ ಅವರು ಮತ್ತು ಅವರೊಂದಿಗೆ ಓರ್ವ ಪೇದೆ ಕಾಡಪ್ಪ ಎಂಬುವರು ಈ ರೀತಿಯಾಗಿ ಹಣವನ್ನ ಪೀಕಿರುವಂತ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಈಗೇನಾದ್ರೂ 100-200 ರೂಪಾಯಿ ಕೊಡೋದಕ್ಕೆ ಯಾರಾದ್ರೂ ಒಪ್ಪಿಗೆ ಸಲ್ಲಿಸಿದ್ರೆ ದುಡ್ಡನ್ನ ನೀಡದೇ ಇದ್ರೆ ಅವರ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಕೂಡ ಹೆದರಿಸ್ತಾರಂತೆ. ಹಾಗೆ ಹಣ ಕೊಡದೇ ಇದ್ರೆ ಅವರ ಬೈಕ್ ಅನ್ನ ಸೀಸ್ ಮಾಡೋದಾಗಿ ಕೂಡ ಜನರಿಗೆ ಹೆದರಿಸ್ತಾರಂತೆ ಈ ಪೊಲೀಸರು.